ಸರ್ ಏನ್ರಿ ಯಾಕ್ರಿ ಇಷ್ಟೊಂದು ಬೇತೋಗಿದ್ದೀರಾ? ಪಬ್ಲಿಕ್ ಟಾಯ್ಲೆಟ್ ಹೇಳಿದೆ ಸರ್. ಬೇಗ ಬೇಗ ಹೇಳಿ ಸರ್. ತಮ್ಮ ಸ್ಕೂಲ್ ಓಕೆನಾ? ಸ್ಕೂಲಲ್ಲೆಲ್ಲ ಹೋಗಕ್ಕಾಗಲ್ಲ ಸರ್. ಹೋಗಕ್ಕಾಗಲ್ಲ. ಅಲ್ಲಿ ದೂರದಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆಯಾ? ಸರಿ ಸರ್, ಒಂದ್ ನಿಮಿಷ ಇರ್ರಿ. ಅಲ್ಲಿ ಹೋಗಕ್ಕಾಗತ್ತಾ? ಆಗಲ್ಲ. ಒಂದ್ ನಿಮಿಷ ಇರ್ರಿ. ಅಲ್ಲಿಂದ ಹೋದ್ರೆ ಒಂದು ಲೆಫ್ಟ್ ಸಿಗುತ್ತೆ, ಫಸ್ಟ್ ಲೆಫ್ಟ್. ಆಯ್ತಾ? ಅದು ಬೇಡ, ನಿಮಿಷ ಇರಿ. ಬೇಡವಾ? ಇನ್ನೊಂದ್ ಚೂರ್ ಮುಂದೆ ಹೋಗ್ತೀರಾ, ಅಲ್ಲಿ ಸೆಕೆಂಡ್ ಲೆಫ್ಟ್ ಸಿಗುತ್ತೆ ಸರ್. ಒಂದ್ ನಿಮಿಷ ಇರಪ್ಪ. ಸೆಕೆಂಡ್ ಲೆಫ್ಟ್ ಅಲ್ಲ, ಅಲ್ಲಿ ಇನ್ನೊಂದು ದೊಡ್ಡ ಮರ ಕಾಣಿಸ್ತಾ ಇದೆಯಾ? ಅದು ಥರ್ಡ್ ಲೆಫ್ಟ್. ಅಲ್ಲಿಂದ ಮುಂದಕ್ಕೆ ಹೋಗು. ಸರಿ ಸರ್. ಆಯ್ತಾ? ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಸರಿ ಸರ್. ಆಯ್ತಾ? ಆ ಬಿಲ್ಡಿಂಗ್ ಒಳಗೆ ಟಕ 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 ಅಂತ ಮೇಲೆ ಹೋಗು. ಮೇಲೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಸೈಡ್ ಹೋಗ್ಬಿಟ್ಟು ಅಲ್ಲೊಂದು ಚಿಕ್ಕ ರೂಮ್ ಇದೆ. ಅಲ್ಲಿ ಹೋಗಿ ನೀನ್ ಕೆಲಸ ಮುಗಿಸು. ಸರ್, ಯಾರ ಆಫೀಸ್ ಅಂತ ಕೇಳಿದ್ರೆ ನನ್ನ ಆಫೀಸ್ ಅಂತ ಹೇಳ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಗರುಡ. ಗರುಡ ಎಂಟರ್ಪ್ರೈಸಸ್. ಬರ್ತೀನಿ ಸರ್, ಥ್ಯಾಂಕ್ ಯು. ಕಟ್ಕೊಂಬಿಟ್ರೆ ಆಗೋದಿಲ್ಲ ಗುರು. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಅಯ್ಯಯ್ಯೋ, ನೊರೆ ಎಲ್ಲ ಬಂದಿದೆ. ಇದ್ರಕೊಂಡ್ರೆ ಉಳಿದು ಬೇಡ. A few moments ago. ಟೈಮಲ್ಲಿ ಸುಸ್ತು ಅರ್ಜೆಂಟ್ ಆಗ್ಬೇಕಾ? ಯಾರು ಇಲ್ವಲ್ಲಪ್ಪ. ಇಲ್ಲಿ ಓಡೋಣ. ಯಾರ ಬಕ್ರ ಬರ್ದೇ ಇರ್ತಾನ, ಬಂದ್ರೆ ಅವನ್ನ ಬಿಟ್ಟು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ. ಬಂದ ಯಾರು? ಬನ್ನಿ. ಹೆಂಗೆ ಗುಲಾಬಿ? 70 ರೂಪಾಯಿ. 70? ಇದು 80 ಮಳ. ಮಳ. ಇದು 50, 4 kg. ಬಿಡಿ ಆದ್ರೆ? ಬಿಡಿ ಆದ್ರೆ 90. 90. ಇದು ಅದು 95. 90. ಮಳ 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 90 ಜಾಸ್ತಿ ಅಲ್ವಾ? ಇರದ ರೈಟು ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಅದು ಮಾಡ್ತಾ ಇದೀವಿ, ಬೇಕಾದ್ರೆ ತಗೊಳ್ಳಿ. ಸರಿ. ಅಲ್ಲ, ಒಂದ್ ನಿಮಿಷ ಈ ಕಡೆ ಬನ್ನಿ. ಯಾಕೆ? ಒಂದ್ ನಿಮಿಷ ಬನ್ನಿ, ಹೇಳ್ತೀನಿ. ನಿಧಾನ ಒಂದ್ ಸೆಕೆಂಡ್ ಇಲ್ಲಿ ನಿಂತ್ಕೊಳ್ಳಿ. ಅಲ್ಲಪ್ಪ, ನನ್ಗೆ ಇವೆಲ್ಲ ಗೊತ್ತಾಗಲ್ಲ. ಏನಿಲ್ಲ, ನೋಡಿ ಇದು 80, ಇದು 90, ಅದು 95. ಒಂದ್ ನಿಮಿಷ ಬಂದೆ. ಅಲ್ಲ ಇವ್ರೆ ನಂಗೆ ಅವೆಲ್ಲ ಗೊತ್ತಾಗಲ್ಲ. ಇವ್ರೆ ಯಾರಪ್ಪ? A few moments later. ಅಪ್ಪ, ಥ್ಯಾಂಕ್ಸ್ ಕಣಪ್ಪ. ಈಗೇನು ಯಾವ ಹೂವು ಕೊಡ್ಲಿ? ಅಲ್ಲ, ಇದು ಮಾರಿದ್ರದ್ದು ದುಡ್ಡು. ಏನ್ ಮಾಡಿದ್ದು? ಅಲ್ಲ, ಎಲ್ಲ ಒಂದೊಂದು ಚೂರು ತಗೊಂಡೋದ್ರು. 500 ರೂಪಾಯಿ ಅಂದಿದ್ದಕ್ಕೆ 200 ರೂಪಾಯಿ ಕೊಟ್ಟು ಹೋದ್ಲ ಅಮ್ಮ. ಬೆಳಿಗ್ಗೆ 4 ಗಂಟೆಗೆ ಮಾರ್ಕೆಟ್ ಹೋಗ್ಬಿಟ್ಟು ತಗೊಂಬಂದ್ ವ್ಯಾಪಾರ ಮಾಡ. 500 ರೂಪಾಯಿಗೆ 200 ರೂಪಾಯಿ ಇಸ್ಕೊಂಡು 300 ರೂಪಾಯಿ. ಅಲ್ಲ, ಅದು ಅವ್ರು ಕೊಟ್ಟಿದ್ದೆ. ಆಯ್ತು ಇವ್ರೆ, ಸಾರಿ ಗೊತ್ತಾಗ್ಲಿಲ್ಲ ಇವ್ರೆ. ಬರ್ತೀನಿ ನಾನು. ಈಗ 300 ರೂಪಾಯಿ ಯಾಕೆ ಕೊಟ್ಟೆ ನನಗೆ? ಇದು ಗೊತ್ತಾಗ್ಲಿಲ್ಲ ಇವ್ರೆ. ಅಲ್ಲ, ಸುಸು ಮಾಡಕ್ ಹೋಯ್ತೆ 300 ರೂಪಾಯಿ ತಪ್ಪಿತ್ತಲ್ಲ ನನ್ಗೆ. ಸಾರಿ ಇವ್ರೆ. ಇನ್ನೊಂದ್ಸರಿ ಏನಲ್ಲಿ ಕರ್ಕೊಂಬೇಡ, ಹೋಗು. ನಾನು ಒಂದು ಗೋಬರ 300 ರೂಪಾಯಿ ಮುಂದೆ ಹಾಕಿದ್ಯಾ, ನೀನ್ 2ಕ್ಕೆ ಹೋದಾಗ ನೀರೇ ಖಾಲಿ ಆಗೋಗ್ಲಿ. ಇದು ಆ ಹೂವ ಮಾಡೋದು ಸಾಪ ಕಣೆಯ. ಈಗ ಏನ್ ಮಾಡೋದು? ನೀರಿದೆ ಅಂತ ನೋಡ್ಕೋಬಾರ್ದು.
ಆಚೆ ಕಡೆ ಕೆಟ್ಟಿದೆ ಅಂತ ನಾನು ಹಾಕ್ಬಾರ್ದು ಪಾಪಿಗಳು. ಏನ್ ಮಾಡೋದು ಇವಾಗ? ಒಂದು ನಿಮಿಷ. ಅಯ್ಯೋ ಅಯ್ಯೋ ಪೇಪರ್ ಇರ್ಬೋದು. ನನ್ನ ಮನಸ್ಸಿಗೆ ಗಾಯ ಮಾಡಬೇಡ ನೀ ಬೆರಳಿಗೆ ಗಾಯ ಮಾಡು. ನೊಂದನಾಣಿ ನೊಂದನಾಣಿ ಕುಡಿದಿಲ್ಲ ಎಂದು ಬರಿ ನೀರು ನನ್ನ ಕಣ್ಣೀರು ಕುಡಿದು ನಾ ಬೆಳೆದೆ ನೊಂದನಾಡಿ. ಈ ನೀರ್ ತಗೋಬೋದಾ ಸರ್? ಏನ್ ಕುಡಿಯಕ್ಕೆ ಸರ್? ಅಲ್ಲ ಸರ್, ತೊಳೆಯಕ್ಕೆ. ಕುಡಿಯಕ್ಕೂ ಅದೇ ತೊಳಿಯಕ್ಕೂ ಅದೇ. ತೊಳೆಯೋದಲ್ಲೇ ಕುಡಿತೀವ? ಇರೋದೇ ಅದು. ಬೇಕಾದ್ರೆ ಕುಡಿ, ಇಲ್ಲ ಅಂದ್ರೆ ಇಟ್ಟೋಗು. ಬೈಲಿ ಅದೇನಕ್ಕೆ ತಗೊಂಡು ಹೋಗ್ತಾ ಇದೀಯಾ? ಸರ್ ಅದೇ ತೊಳೆಯಕ್ಕೆ. ತೊಳೆದಿಟ್ಟಿರೋದು ಮುಚ್ಕೊಂಡು ಇಟ್ಟೋಗು. ಸರ್ ಮತ್ತೆ ನಾನು ಇವಾಗ ಏನ್ ಮಾಡೋದು? ಬೇಕಾದ್ರೆ ಮಿನರಲ್ ವಾಟರ್ ಇದೆ, ಕೊಡ್ಲಾ? ನನ್ನ ಹತ್ರ ಇರೋದೇ 10 ರೂಪಾಯಿ. 10 ರೂಪಾಯಿ ಕೊಡು. 10 ರೂಪಾಯಿಗೆ ಇಷ್ಟೇ ನೀರಾ? ಕಿತ್ತೋಗಿರೋ 10 ರೂಪಾಯಿ ನೋಟ್ ಕೊಟ್ಟು ಎಷ್ಟೋ ಮಾತಾಡ್ತೀಯಾ? 10 ರೂಪಾಯಿಗೆ ಏನು 10 ಲೀಟರ್ ಕೊಡ್ತಾರೆ? ಒಂದ್ ಕೆಲಸ ಮಾಡು, ಇಲ್ಲಿ ಕೆಳಗಡೆ ಶುದ್ಧ ನೀರು ಕುಡಿಯೋರ್ ಘಟಕ ಇದೆ, ಅಲ್ಲೋಗಿ ಸ್ನಾನಾರು ಮಾಡ್ಕ, ತೊಳ್ಕೊಂಡಾರು ತೊಳ್ಕ. ಎಷ್ಟು ದೂರ ಇದೆ ಇವ್ರೆ? ಇಲ್ಲೇ ಒಂದ್ 2.5 ಕಿಲೋಮೀಟರ್ ಅದೇ, ಹೋಗು. 2.5 ಕಿಲೋಮೀಟ್ರಾ? 2.5 ಕಿಲೋಮೀಟರ್ ಅಂತ ತಡ್ಕೊಳಕ್ ಆಗ್ಬೇಕಲ್ಲ ನನಗೆ. ನಾನಾ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡಕ್ ಬಂದಿದ್ದೀನಿ. ಬಾಗಲ್ ತೆಗಿ ಚಿನ್ನ. ನಾನು ಗ್ರಾಮ್ ಬೆಲ್ ಫೋನ್ ಕಂಡಿಡಿದ್ದೀನಿ ಇಲ್ಲಿ. ಓ ಕಂಡಿಡ್ಕೊಂಡ್ಬಿಟ್ಟ. ಲೋ 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 ನಾನ್ ಮಾಡೋದ್ ಬೇಡ್ವಾ? ಲೋ ಕ್ಯಾಪ್ರ, ಮಾಡಕ್ಕಿಂತ ಮುಂಚೆ ನೀರಿದೆಯಲ್ವ ಅಂತ ನಾನು ನೋಡ್ಕೊ ಬರ್ತೇನಲ್ಲೋ. ಲೋ ನೀರಿಲ್ಲ ಕಣೋ ಅಲ್ಲಿ, ಅದಕ್ಕೆ ತಾನೇ ನಾನು ಕಷ್ಟ ಪಡ್ತಾ ಇರೋದು. ಒಂಚೂರು ಬಾಗಲ್ ತೆಗಿಯೋ. ಅಯ್ಯೋ ನಾನೇನ್ ಮಾಡ್ಲಿ ಈಗ? ಮತ್ತೆ ನಾನೇನ್ ಮಾಡ್ಲಿ? ನಾನು ಮಾಡ್ಬಿಟ್ಟು ನೀರ್ ತಗೊಂಬರಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ. ಕಷ್ಟ ಪಡ್ಕೊಂಡು ಇದ್ದಿದ್ದು 10 ರೂಪಾಯಿನಲ್ಲಿ ನೀರ್ ತಗೊಂಡ್ಬಂದಿದ್ರೆ ಒಂಚೂರು ಬಾಗಲ್ ತೆಗಿಯಲ್ಲೋ ಅಂತ ಅಮ್ಮಯ್ಯಲ್ಲ. ಓ ಅಲ್ಲ ನೋಡಿಲ್ಲ. ಲೋ ಈ ಟೈಮಲ್ಲಿ ಹಿಂಗ್ ಮಾಡ್ಬೇಡ್ರಲ್ಲೋ, ನಿಮ್ ತಮ್ಮ ಬಾಗಲ್ ತೆಗಿರಲ್ಲೋ. ಲೋ ಲೋ ಹಾಳಾಗೋಗ್ಲಿ, ಒಂದ್ ಚೂರು ಉಳಿಸೋದ್ರಲ್ಲಿ ಲೋ ನಿಮ್ ತಮ್ಮಯ್ಯ ಒಂದಿಷ್ಟೇ ಇಷ್ಟು ಉಳಿಸೋ. ಲೋ ನನಗೂ ಬಳಕೊಂಡ್ ಲೋ, ನಾನು ಬಳಸ್ಬೇಕು, ಸರಿಯಾಗಿ ಉಳಿಸೋಲೋ. ಏನ್ ಕರ್ಮನಯ್ಯ. ಬಂದ್ಯಾಪ್ಪ? ದೇವರು ದೊಡ್ಡವನು. ಯಾಕೋ? ಸಹಾಯ ಮಾಡಕ್ಕೆ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾನೆ. ಇವಾಗ ನಮ್ಗೆ ಇದನ್ನ ಇಟ್ಕೊಂಡ್ ಕಾಯ್ತಾರೆ, ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ, ದೇವರೇ ಕಳಿಸ್ತಾನೆ. ಇಷ್ಟರಲ್ಲಿ ನಾನು ಒಳಗೋಗಿ ಬಿಡ್ರಪ್ಪ. ನೀರಿನ ಹಾಹಾಕಾರ ಯಾವ ಮಟ್ಟದಲ್ಲಿದೆ ನೋಡಿ. ನೀರಿಗೋಸ್ಕರ ಮನುಷ್ಯ ಏನು ಬೇಕಾದ್ರೂ ಮಾಡೋ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ರಸ್ತೆನಲ್ಲಿ ಎಲ್ಲೇ ನೀರು ಸುರ್ತಾ ಇದ್ರೋ ಪಟಕ್ಕನ್ನು ಹೋಗಿ ನಿಲ್ಲಿಸಿ. ಯಾಕೆಂದರೆ ಮುಂದೊಂದು ದಿನಕ್ಕೆ ನೀರೇ ಇಲ್ದಿರೋ ಕಾಲ ಬಂದರೂ ಬರ್ಬೋದು. ಅಂಥ ಸಮಾಜದಲ್ಲಿ ನಾನಲ್ಲ, ಯಾರೂ ಬದುಕೋಕ್ಕಾಗಲ್ಲ.
ನೊಂದನಾಣಿ